ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಧ್ವನ್ಯಾಲೋಕದ ಒಂದು ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಅದು ಕವಿಯ ಕುರಿತಾದಂತಹ ಒಂದು ಶ್ಲೋಕ. ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ ಎನ್ನುವಂತಹ ಒಂದು ಶ್ಲೋಕ. ಈ ಶ್ಲೋಕ ಏನನ್ನ ಸೂಚಿಸುತ್ತೆ, ಏನನ್ನ ಹೇಳುತ್ತೆ ಅಂತಂದ್ರೆ, ವಿಶಾಲವಾದ ಕಾವ್ಯ ಪ್ರಪಂಚಕ್ಕೆ ಕವಿಯೇ ಬ್ರಹ್ಮ. ಅವನು ಪ್ರಪಂಚ ಹೇಗಿರಬೇಕು ಅನ್ನುವಂತ ಅನಿಸುತ್ತದೋ ಹಾಗೆ ಅವನು ಪ್ರಪಂಚವನ್ನೇ ಪರಿವರ್ತಿಸುತ್ತಾನೆ. ಅಂತಹ ಸಾಮರ್ಥ್ಯ ಅವನಲ್ಲಿ. ಲಾಕ್ಷಣಿಕನಾದಂತಹ ಆನಂದವರ್ಧನನ ಮಾತಿದು. ಅಂಕುಶವಿಲ್ಲ ಕವಿಗೆ ಅಂತ ಹೇಳ್ತಾನೆ. ಅಂದರೆ ಯಾವುದೇ ರೀತಿಯ ಅಂಕುಶವನ್ನು ಹಾಕುವವರು ಯಾರೂ ಇಲ್ಲ ಕವಿಗಳಿಗೆ. ನಿರಂಕುಶಾಹಿ ಕವಿಯಃ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಕವಿಯ ಶ್ರೇಷ್ಠತೆಯನ್ನು ನಾವು ತಿಳ್ಕೊಳ್ಳೋಣ. ಕವಿಗಳು ಪ್ರಪಂಚದ ಅನಧಿಕೃತ ಶಾಸಕರು. ಅಂದರೆ ಆ ಶಾಸನವನ್ನ ಅವರು ವಿಧಿಸುತ್ತಾರೆ ಕವಿಗಳು. ಅಂದರೆ ಅನಧಿಕೃತ ಅಂದರೆ ಅಧಿಕೃತವಾಗಿ ಶಾಸನಗಳನ್ನು ನಿರ್ಮಿಸದೆ ಅನಧಿಕೃತವಾಗಿ ಶಾಸನಗಳನ್ನು ನಿರ್ಮಿಸುತ್ತಾರೆ. ಹೇಗೆ ಅಂತಂದರೆ, ಪ್ರಪಂಚದಲ್ಲಿರುವಂಥ ಅಂಕು ಡೊಂಕುಗಳನ್ನೆಲ್ಲ ಕವಿಯ ದೃಷ್ಟಿಯಲ್ಲಿ ಸಾಹಿತ್ಯದಲ್ಲಿ ತುಂಬಿ ಪ್ರಪಂಚಕ್ಕೆ ಆ ಒಂದು ಬೆಳಕನ್ನು ಚೆಲ್ಲುತ್ತಾರೆ. ಹೀಗಿರಬೇಕು, ಹೀಗಿದೆ ಅನ್ನುವುದನ್ನು ಅವರು ತೋರಿಸಿಕೊಡ್ತಾರೆ. ಈಗ ನಡೆಯುವುದನ್ನು, ಮುಂದೆ ನಡೆಯುವುದನ್ನು ಅವರು ಹೇಳುತ್ತಾರೆ. ಅದನ್ನು ಪುಸ್ತಕದಲ್ಲಿ ಲೇಖಿಸುತ್ತಾರೆ. ಕವಿ ತನ್ನ ಜನಾಂಗದ, ತನ್ನ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಸರಿದಾರಿಯಲ್ಲಿ ನಡೆಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಕವಿ ಸಮಾಜದ ದರ್ಪಣ, ಸಮಾಜದ ಕನ್ನಡಿ. ಅಂದರೆ ಸಮಾಜದಲ್ಲಿರುವಂತಹ ಹುಳುಕುಗಳನ್ನು ಎತ್ತಿ ತೋರಿಸುವಂತಹದ್ದು, ಹಾಗೆ ಒಳ್ಳೆಯದನ್ನು ಎತ್ತಿ ತೋರಿಸುವಂತಹದ್ದು ಅವನ ಕವಿತ್ವದಲ್ಲಿ. ಒಂದು ಜನಾಂಗದ, ಅಂದರೆ ಆ ಕವಿಯ ಜನಾಂಗದ ಏಳಿಗೆಯನ್ನು ಬಯಸುತ್ತಾನೆ ಕವಿ. ಅದೇ ರೀತಿಯಾಗಿ ಪರಿಮಳವನ್ನು ಸೂಸುವ ಮಲ್ಲಿಗೆ ಹೂವಿನ ಹಾಗೆ ಸಮಾಜವನ್ನು ಪರಿವರ್ತಿಸ್ತಾನೆ. ಯಾವುದೇ ನೋವಿಲ್ಲದೆ, ಯಾವುದೇ ಸಂಕಟವಿಲ್ಲದೆ ಕವಿತ್ವದಲ್ಲಿ ತನ್ನ ಅಂಕುಶವನ್ನು ಹಾಕಿ, ಸಮಾಜಕ್ಕೆ ಬರಹದ ಅಂಕುಶವನ್ನು ಹಾಕಿ ಅದನ್ನು ಸರಿದಾರಿಗೆ ತರುವಂತಹ ಸಾಮರ್ಥ್ಯವಾದ ಕವಿಗಿದೆ. ಅದೇ ರೀತಿಯಾಗಿ ಪತ್ನಿಯು ತನ್ನ ಗಂಡನನ್ನು ಸರಿದಾರಿಗೆ ಹೇಗೆ ತರುತ್ತಾಳೋ ಹಾಗೆ ಕವಿ ಸಮಾಜವನ್ನು ಸರಿದಾರಿಗೆ ತರ್ತಾನೆ. ಪತ್ನಿಯು ಗಂಡನನ್ನು ಒಳ್ಳೆಯ ರೀತಿಯಲ್ಲಿ ಸಮಾಧಾನ ಚಿತ್ತದಲ್ಲಿ ಸರಿಯಾದಂಥ ಒಂದು ಸಂದರ್ಭದಲ್ಲಿ ಸರಿಯಾದ ಶಬ್ದಗಳನ್ನು ಪ್ರಯೋಗಿಸಿ ತನ್ನ ಗಂಡನಿಗೆ ತಿಳಿ ಹೇಳಿ ದಾರಿಗೆ ತರ್ತಾನೋ, ಅದೇ ರೀತಿಯಾಗಿ ಕವಿಯೂ ಸಹಿತ ಸಮಾಜಕ್ಕೆ ಸರಿಯಾದ ಶಬ್ದಗಳನ್ನು ಪ್ರಯೋಗಿಸಿ ಸರಿಯಾದ ಒಂದು ಭಾಷೆಯಲ್ಲಿ ಆ ಅಂಕು ಡೊಂಕುಗಳನ್ನು ಹೇಳಿದವಾಗ ಸಮಾಜವೂ ಸಹಿತ ಶುದ್ಧವಾಗತ್ತೆ, ಸರಿದಾರಿಗೆ ಬರುತ್ತೆ. ಅಂಥ ಒಂದು ಕವಿಯ ಶಕ್ತಿ, ಸಾಮರ್ಥ್ಯವನ್ನು ಸಾಹಿತ್ಯವನ್ನು ಓದುವುದರ ಮುಖಾಂತರ, ಕವಿಯನ್ನು ನಾವು ಓದುವುದರ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಬೇಕು. ಹೇಗೆ ಅಂದರೆ, ಒಂದು ಕಾಲ ಹೀಗಿತ್ತು, ಗತ ವೈಭವಗಳು ಈ ರೀತಿಯಲ್ಲಿತ್ತು ಅನ್ನುವುದನ್ನು ಒಂದು ಕವಿ ಸಾಹಿತ್ಯದ ಮುಖಾಂತರ ನಾವು ಅದನ್ನು ತಿಳ್ಕೋಬಹುದು. ಹಾಗೆಯೇ ಮುಂದೆ ಹೀಗಿರಬೇಕು ಅನ್ನುವಂಥ ಒಂದು ಚಿತ್ರಣವನ್ನು ಸಹಿತ ಒಳ್ಳೆಯ ಸಾಹಿತಿ ಕೊಡಬಲ್ಲ. ಅದೇ ರೀತಿಯಾಗಿ ಪಂಪ, ರನ್ನ, ಜನ್ನ, ಕಾಳಿದಾಸರಂಥ ಮೊದಲಾದಂಥ ಮಹಾನ್ ಕವಿಗಳು
ತಮ್ಮಲ್ಲಿರುವಂತಹ ಒಂದು ಕವಿತ್ವದಲ್ಲಿ ಈ ಸಮಾಜದ ಅಂಕುಡೊಂಕುಗಳನ್ನು ಎಷ್ಟೋ ತಿದ್ದಿದ್ದಾರೆ. ಬಸವಣ್ಣನವರಂತಹ ದಾರ್ಶನಿಕರು, ವಚನಕಾರರು ವಚನದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ್ದಾರೆ. ಅಂಥ ಒಂದು ಸಾಮರ್ಥ್ಯ ಸಾಹಿತ್ಯಕ್ಕಿದೆ, ಕವಿಗಿದೆ. ಬಂಕಿಂ ಚಂದ್ರ ಚಟರ್ಜಿಯವರ ಆನಂದಮಠ ಎನ್ನುವಂತಹ ಕಾದಂಬರಿಯಲ್ಲಿ ವಂದೇ ಮಾತರಂ ಪದ್ಯವು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವವರನ್ನು ಒಗ್ಗೂಡಿಸುತ್ತೆ. ಭಾರತ ದೇಶದಲ್ಲಿರುವಂಥ ಎಲ್ಲರನ್ನ ಒಗ್ಗೂಡಿಸಿ ಸ್ವಾತಂತ್ರ್ಯ ಯೋಧರನ್ನಾಗಿ ಮಾಡುತ್ತೆ. ಮಹಾತ್ಮ ಗಾಂಧಿಯವರಿಗೂ ಮಹಾತ್ಮ ಪಿತ, ರಾಷ್ಟ್ರಪಿತ ಎನ್ನುವಂತಹ ಬಿರುದನ್ನು ಸಹಿತ ಒಬ್ಬ ಕವಿಯೇ ಘೋಷಿಸಿರುವಂತಹದ್ದು ತಮ್ಮ ಪುಸ್ತಕದಲ್ಲಿ. ಅದೇ ರೀತಿಯಾಗಿ ಸಾಹಿತ್ಯದ ಮುಖಾಂತರ ಶರಣರು, ಕವಿಗಳು, ದಾಸಶ್ರೇಷ್ಠರು ಸಮಾಜದ ಹಲವು ಮುಖಗಳನ್ನು ತಮ್ಮ ಒಂದು ಕವಿತ್ವದಲ್ಲಿ ಅವುಗಳನ್ನು ತೋರಿಸಿ ಆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ನೇರವಾಗಿ ಮಾಡಿರುವಂತಹ ಕೀರ್ತಿ ಕವಿಗಳಿಗೆ ಸೇರತಕ್ಕದ್ದದ್ದು. ಕವಿಗಳು ಸಾಮಾನ್ಯ ಒಂದು ಕವಿಯ ಸೃಷ್ಟಿಯಲ್ಲಿ ನವರಸಗಳು, ಅದೇ ರೀತಿಯಾಗಿ ಬ್ರಹ್ಮನ ಸೃಷ್ಟಿಯಲ್ಲಿ ಷಡ್ರಸಗಳು ಮಾತ್ರ. ಕವಿ ತನ್ನ ಸೃಷ್ಟಿಯಲ್ಲಿ ನವರಸದಲ್ಲಿ ಕರುಣಾರಸವನ್ನು ಪ್ರದರ್ಶಿಸುತ್ತಾನೆ. ಯಾಕೆಂದರೆ ಸತ್ಯ ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಶ್ಚಂದ್ರನ ಸಂಪೂರ್ಣ ಚಿತ್ರಣವನ್ನು ನೋಡಿದವಾಗ ನಮ್ಮ ಕಣ್ಣಿನಲ್ಲಿ ಧಾರಾಕಾರ ನೀರು ಸುರಿಯುತ್ತೆ. ಆದರೂ ಸಹಿತ ಅಲ್ಲಿ ಕವಿ ಆ ಒಂದು ಕಥಾಭಾಗವನ್ನು ಮುಗಿಸಿದ ಮೇಲೆ ಅದು ಆ ವ್ಯಕ್ತಿಗೆ ಸಂತೋಷವನ್ನೇ ಕೊಡುತ್ತದೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ರಸ, ಸುಖ ಎನ್ನುವಂಥ ರಸ ಮಾತ್ರ ಇರುವಂತಹದ್ದು ಕವಿಯ ಸಾಹಿತ್ಯದಲ್ಲಿ. ದುಃಖದ ರಸ ಸ್ವಲ್ಪವೂ ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಅಂಥ ಕವಿಯೇ ಶ್ರೇಷ್ಠನಾದಂಥವನು. ಸಮಾಜಕ್ಕೆ ಕವಿ ಪ್ರಧಾನವಾಗಿ ಬೇಕಾದಂಥ ಒಂದು ವಿಷಯ ಆಗಿರೋದ್ರಿಂದ ನಾವು ಕವಿಗೆ ನಾವು ಎಷ್ಟು ವರ್ಣನೆ ಮಾಡಿದರೂ ಸಹಿತ ಸಾಲೋದಿಲ್ಲ.